ಸಬ್ಬಕ್ಕಿ ಪಾಯಸ ಮಾಡೋಕೆ ನಾನು ಈ ಬಟ್ಲಲ್ಲೇ ಒಂದು ಬಟ್ಲ ಇವನ್ನ 2 ತಾಸು ನೆನೆಸಿ ತೊಗೊಂಡೆ ನೋಡಿರಿ. ಸಬ್ಬಕ್ಕಿ ಈಗ ನೆಂದೈತಿ. ಈಗ ಇದನ್ನು ಪಾಯಸ ಮಾಡೋಕೆ ಇದರಲ್ಲಿ ಒಂದು 3/4 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿನಿ. ಈ ಒಂದು ಪಾತ್ರೆ ಹಾಕ್ಕೊಂಡು ಒಂದು ಚರಿಗೆ ಆಗೋಷ್ಟು ಒಂದು ಅರ್ಧ ಲೀಟ್ರಿಗಿಂತ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡು ಈ ಸಕ್ಕರೆ ಕರಗೋಷ್ಟು ಕರ್ಗಾಕಿಡ್ತೀನಿ ಅದನ್ನು. ಸ್ವಲ್ಪ ಸಕ್ಕರೆ ಕರಗಿತ್ತಿರಿ. ಈಗ ಸಬ್ಬಕ್ಕಿನ ಇದ್ರೊಳಗೆ ಹಾಕ್ತೀನಿ. ಸಬ್ಬಕ್ಕಿ ಹಾಕಿದ ಮೇಲೆ ಒಂದು ಗ್ಲಾಸಷ್ಟು ಹಾಲು ಹಾಕ್ಕೊತೀನಿ ರೀ. ಗಟ್ಟಿ ಹಾಲು ರೀ ಇದು. ಗಟ್ಟಿ ಹಾಲು ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕುದೀತಿರುವಾಗನ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಇದ್ರೊಳಗೆ ತುಪ್ಪದೊಳಗೆ ಹುರ್ಕೊಂಡು ಸ್ವಲ್ಪ ಕೆಂದು ಬಣ್ಣ ಬರೋಂಗೆ ಹುರ್ಕೊಂಡು ಇಟ್ಕೋಬೇಕು. ಈ ಥರ ಕೆಂಪಾಯ್ತು ನೋಡಿರಿ. ಈಗ ಇದು ಕುದ್ದೈತ್ರಿ. ಈಗ ಆಲ್ರೆಡಿ ಸಕ್ಕರೆ ಅದೆಲ್ಲ ಮಿಕ್ಸ್ ಆಗಿ ಎಲ್ಲ ಪಾಯಸ ಆಲ್ರೆಡಿ ಆಲ್ಮೋಸ್ಟ್ ಆಗೈತಿ. ಸಣ್ಣ ಊರೊಳಗೆ ಇಟ್ಟರೆ ಇದನ್ನ ಕುದೀತಿರುವಾಗನ ಗೋಡಂಬಿ ದ್ರಾಕ್ಷಿ ಅದನ್ನು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿ ಒಂದು 2ರಿಂದ 3 ನಿಮಿಷ ಸ್ವಲ್ಪ ಅದೆಲ್ಲ ಹೀರ್ಕೊಳ್ಳೋ ಹಂಗೆ ಹಾಕಬೇಕು. ಸ್ವಲ್ಪ ಏಲಕ್ಕಿ ಪುಡಿ ಹಾಕಕತ್ತೀನಿ. ಹಾಕಿ ಸಣ್ಣ ಉರಿ ಬಿಟ್ಟು ನಮ್ಗೆ ಸ್ವಲ್ಪ ಗಟ್ಟಿ ಬೇಕಾದ್ರೆ ಗಟ್ಟಿ ಇಟ್ಕೋಬೋದು. ನಾನು ಸ್ವಲ್ಪ ಗಟ್ಟಿನ ಮಾಡಾಕತ್ತೀನಿ ರೀ. ನೋಡಿರಿ ಕುದೀತು ನೋಡಿರಿ. ಎಲ್ಲ ಪಾಯಸ ರೆಡಿ ಆಯ್ತು. ಇಂಥ ಮಸ್ತ್ ಇರ್ತೈತೆ. ದಿಢೀರನಾಗೆ ಮಾಡ್ಬೋದು ರೀ. ಸಬ್ಬಕ್ಕಿ ಇತ್ತಂದ್ರೆ ನೆನೆಸಿಟ್ಕೊಂಡು 2 ತಾಸು ಮೊದಲು ನೆನೆಸಿಟ್ಕೊಂಡು ಮಾಡಿದ್ರೆ ಸೂಪರ್ ಇರ್ತೈತಿ. ನೋಡಿರಿ ನಾ ಮಾಡಿದ್ದು ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟ ಆದ್ರೆ ಒಂದು ಕಮೆಂಟ್ ಮಾಡಿರಿ. ಧನ್ಯವಾದ.